ಅಶೋಕ್ ರೈ. ಸಭಾಧ್ಯಕ್ಷರೇ, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತುಂಬ ರೈತರು ಈಗ ಶಾಸಕರು ಮಂತ್ರಿಗಳು ಏನು ಹೇಳಿದ್ದಾರೆ, ಮಂತ್ರಿಗಳು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಅಕ್ರಮ ಸಕ್ರಮ ಸಮಿತಿಯನ್ನು ಭಾರಿ ಬೇಗ ಮಾಡಿಕೊಟ್ಟಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 4.5 ಸಂಕೊಳೆ ಅಂದರೆ 90 ಮೀಟ್ರ್ವರೆಗೆ 450 ಲಿಂಕ್ಸ್ವರೆಗೆ ಇರುವಂತಹ ಜಾಗದಲ್ಲಿ ಈಗಲೇ ರೈತರು ಕೃಷಿ ಮಾಡ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಅದನ್ನು ಎಲ್ಲ ಇಲಾಖೆಯವರು ಏನಂತಾರೆ ಅಂದರೆ ಇದು ಕುಮಿಕಿ ಜಾಗ ಅಂತ ಹೇಳ್ತಾರೆ. ನಾನು ಯಾಕೆ ಇದನ್ನು ಕುಮಿಕಿ ಅಂತ ಇದರಲ್ಲಿ ಪ್ರಶ್ನೆಯಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ, ಕುಮಿಕಿ ವಿಚಾರ ಈಗಲೇ ಸುಪ್ರೀಂ ಕೋರ್ಟಲ್ಲಿದೆ. ಈ ಸುಪ್ರೀಂ ಕೋರ್ಟಿನ ವಿಚಾರವನ್ನು ಬಿಟ್ಕೊಂಡು ಎಲ್ಲ ರೈತರು ತಮ್ಮ ವರ್ಗ ಜಾಗದ 404.5 ಲಿಂಕ್ಸ್ ಏನಿದೆ ಅಲ್ಲಿವರೆಗೆ ಅಂದರೆ 450 ಲಿಂಕ್ಸ್ವರೆಗೆ ಏನಿದೆ ಅದಕ್ಕೆ ಕೃಷಿ ಮಾಡಿ ಈಗಲೇ ಆಗಿದೆ. ಅಧಿಕಾರಿಗಳು ಈಗ ಬೆಳಿಗ್ಗೆ ಕೂಡ ನಮ್ಮ ಸಚಿವರು ಉತ್ತರ ಕೊಡುವಾಗ ಹೇಳಿದರು, ಸುಮಾರು ಅರ್ಜಿಗಳು ಅದರ ಅರ್ಧದಿಂದ ಅರ್ಧವಾಸಿ ಅರ್ಜಿಗಳು 94C ಮತ್ತು ಅಕ್ರಮ ಸಕ್ರಮ ಕೊಟ್ಟದ್ದು ತಿರಸ್ಕೃತ ಆಗಿದೆ ಅಂತ. ಅಧಿಕಾರಿಗಳು ಇದೇ ಉತ್ತರವನ್ನು ಇಟ್ಟು ಏನು ಕುಮ್ಕಿ ಜಾಗ ಅಂತ ಉದಾಹರಣೆ ಕೊಟ್ಟು ಎಲ್ಲ ಅಕ್ರಮ ಸಕ್ರಮದ ಕಡತಗಳು ಎಲ್ಲ ಹಿಂದೆ ಬಿಡ್ತಾ ಇದೆ. ಅದು ಪಾಣಿಯಲ್ಲಿ ಅಂದರೆ RTCಯಲ್ಲಿ ಯಾವತ್ತೂ ಅದು ಕುಮ್ಕಿ ಅಂತ ಮೆನ್ಷನ್ ಆಗಲಿಲ್ಲ ಸಭಾಧ್ಯಕ್ಷರೇ. ಅದು ಸರ್ಕಾರಿ ಜಾಗ ಅಂತಲೇ ಮೆನ್ಷನ್ ಇದೆ. ನಾನು ಮಂತ್ರಿಗಳ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ಸದನದಲ್ಲಿ ಕಾನೂನು ಮಾಡಲಿಕ್ಕೆ ಇರುವಂಥವರು ಒಂದು ಕಾನೂನನ್ನು ತಂದು ಈ ಕುಮ್ಕಿ ಜಾಗವನ್ನು ಅದು ಸರ್ಕಾರಿ ಜಾಗ ಅಂತಲೇ RTCಯಲ್ಲಿ ಇರುವ ಕಾರಣ ಈಗಲೇ ರೈತರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ರೈತರು ಈಗಲೇ ಅಲ್ಲಿ ಕೃಷಿ ಮಾಡಿರುವ ಕಾರಣ ಅದನ್ನು ಅಕ್ರಮ ಸಕ್ರಮದ ಒಳಗೆ ತಂದು ಅದನ್ನು ಅವರಿಗೆ ಮಂಜೂರು ಮಾಡಬೇಕಂತ ನಾನು ಮಾನ್ಯ ಕೃಷಿ ಸಚಿವರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿರುವಂಥ ವಿಷಯ ಅರ್ಥ ಆಗಿದೆ. ಆದರೆ ಅವರು ಪ್ರಶ್ನೆ ಕೇಳುವಾಗ ಅವರು ಬರ್ದಿರೋದು ಸರಿನೇ ಬರ್ದಿದ್ದಾರೆ, ತಪ್ಪೇನು ಬರ್ದಿಲ್ಲ. ಜಮೀನಿಗೆ ಹೊಂದಿಕೊಂಡಿರುವಂತಹದ್ದು ಅಂತ ಅರ್ಥ ಕುಮ್ಕಿ ಬರುತ್ತೆ, ಆದರೆ ಅವರು ಕುಮ್ಕಿ ಅನ್ನೋ ಪದ ಉಪಯೋಗಿಸಿಲ್ಲ. ಹಾಗಾಗಿ ನಾವು ಸ್ಟ್ಯಾಂಡರ್ಡ್ ಉತ್ತರವನ್ನ ಕೊಟ್ಟಿದ್ದೇವೆ, ಸರ್ಕಾರಿ ಜಾಗಕ್ಕೆ ಸಲ್ಲುವ ಉತ್ತರವನ್ನ ಕೊಟ್ಟಿದ್ದೇವೆ. ಈಗ ಅವರು ಮಾತನಾಡುವಾಗ ಇದು ಕುಮ್ಕಿ ಜಮೀನಿಗೆ ನಾನು ಬೆಳಿಗ್ಗೆ ಇದನ್ನ ಓದುವಾಗ ನನಗೂ ಅನ್ನಿಸ್ತು, ನಾನು ಕುಮ್ಕಿದು ನನಗೆ ಮಾಹಿತಿ ಕಳಿಸ್ಕೊಡಿ ಅಂತ ನಾನು ಚೀಟಿಯಲ್ಲಿ ಬರೆದು ಬೆಳಿಗ್ಗೆನೆ ಕೊಟ್ಟಿದ್ದೇನೆ. ಆದರೆ ಅಷ್ಟರೊಳಗೆ ಚರ್ಚೆಗೆ ಬಂದಿದ್ರಿಂದ ಕುಮ್ಕಿಯದ್ದು ನಾನು ತಯಾರಾಗಿಲ್ಲ, ಯಾಕೆಂದ್ರೆ ಇವರು ಪ್ರಶ್ನೆಯಲ್ಲೂ ಕುಮ್ಕಿಯದ್ದು ಹೇಳಿಲ್ಲ. ಆದರೆ ಸದಸ್ಯರು ಹೇಳಿದಂಥ ವಿಷಯವನ್ನ ನಾವು ತೆಗೆದುಕೊಂಡಿದ್ದೇವೆ. ಕುಮ್ಕಿ ಬಗ್ಗೆ ನಾನು ಇವತ್ತು ತಯಾರಾಗಿ ಬಂದಿಲ್ಲ, ತಯಾರಾಗ್ತೇವೆ. ಅವರು ಮತ್ತೆ ಪ್ರಶ್ನೆ ಕೇಳಬೇಕು ಅಂತಾನು ಏನು ಅವಶ್ಯಕತೆ ಇಲ್ಲ, ಇದು ನಮ್ಮ ಗಮನದಲ್ಲಿದೆ. ನಾನು ಮಂಗಳೂರಿಗೆ ಹೋಗಿ ಸಭೆ ಮಾಡಿದಾಗ್ಲೂ ಕೂಡ ಪ್ರಸ್ತಾಪ ಆಗಿದೆ. ಅವರು ನನ್ನ ಹತ್ರ ಹೇಳಿದ್ದಾರೆ, ಇದು ಸರ್ಕಾರ ಇದರ ಬಗ್ಗೆ ವಿಚಾರ ಮಾಡ್ತೇವೆ. ನಾನು ವಿಚಾರ ಮಾಡದೆ ಇಲ್ಲಿ ಏನು ಉತ್ತರ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಕಾನೂನಿನ ಸಾಧಕ ಬಾಧಕ ಎಲ್ಲವನ್ನೂ ಕೂಡ ವಿಚಾರ ಮಾಡಿ ಇದಕ್ಕೆ ಏನಾದ್ರೂ ಪರಿಹಾರ ಮಾಡಲಿಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಧ್ಯಕ್ಷ. ಒಂದು ನಿಮಿಷ ಅಧ್ಯಕ್ಷರೇ, ಒಂದೇ ನಿಮಿಷ. ಮಾನ್ಯ ಮಂತ್ರಿಗಳೇ, ನಾನು ಇದಕ್ಕಾಗಿಯೇ ನಾನು ಕುಮ್ಕಿ ಅಂತ ಉಲ್ಲೇಖ ಮಾಡಿಲ್ಲ. ಇದು ದೊಡ್ಡ ಒಂದು ಪ್ರಶ್ನೆ ಇರುವಂತದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ. ಎಲ್ಲ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಏನು ಮಾಡ್ತಾರೆ, ಅಧಿಕಾರಿಗಳನ್ನು ಕುಮ್ಕಿ ಅಂತ ಹೇಳಿದ್ರೆ ನಮಗೆ ಅದನ್ನು ಸಭೆಯಲ್ಲಿ ಕೂಡ ಸಮಿತಿಯಲ್ಲಿ ಕೂಡ ಮಂಜೂರು ಮಾಡಲಿಕ್ಕೆ ಆಗುದಿಲ್ಲ. ಇದನ್ನು ತಾವುಗಳು ವೈಯಕ್ತಿಕವಾಗಿ ತಗೊಂಡು ಸರ್ಕಾರದ ಎಲ್ಲ ವಿಚಾರವನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಸರ್ಕಾರಿ ಜಾಗದಲ್ಲಿ ಏನು ಕೃಷಿ ಮಾಡಿದ್ದಾರೆ RTCಯಲ್ಲಿ ಎಲ್ಲೂ ನಮೂದೇ ಆಗಲಿಲ್ಲ. ತಾವುಗಳು ಇದಕ್ಕೆ ಪರಿಹಾರ ಕೊಡಬೇಕಂತ ವಿನಂತಿ ಮಾಡ್ಕೊಳ್ತಾರೆ ಅಧ್ಯಕ್ಷ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8197691577. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.